ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ಏನು ತೋರಿಸ್ತಾ ಇಲ್ಲ, ಸ್ವಲ್ಪ ನಿಮ್ಮೆಲ್ಲರ ಹತ್ರನ ಮಾತಾಡೋಣ ಅಂತ ಬಂದಿದ್ದೀನಿ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆಯೇ ಮಕ್ಕಳಿಬ್ಬರೂ ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ಹಸ್ಬೆಂಡು ಕೂಡ ಕೆಲಸಕ್ಕೆ ಹೋಗಿದ್ದಾರೆ. ಅಡುಗೆ ಆಗಿದೆ, ಟೊಮೊಟೊ ರಸಮ್, ಹಾಗೆಯೇ ರೈಸ್ ಮಾಡಿದ್ದೀನಿ, ಹಪ್ಪಳ ಮಾಡಬೇಕು ಇವಾಗ. ಎಲ್ಲರೂ ಕೇಳ್ತಾಯಿದ್ರಿ, ಎಲ್ಲರೂ ಕಮೆಂಟ್ಸಲ್ಲಿ ತುಂಬ ಬೇಜಾರು ಮಾಡಿದ್ರಿ, ಅಮೌಂಟು ಕಳೆದೋಯ್ತು ಅಂತ ಹೇಳಿದ್ಕೆ. ಹೌದು, ಇದು ಅಂದರೆ ಶುಕ್ರವಾರ ಅಂದರೆ ಹಬ್ಬದಕ್ಕಿಂತ ಮರುದಿನ ಫಸ್ಟಲ್ಲಿ ಹಬ್ಬ ಆಗಿರೋದು 6ನೇ ತಾರೀಕು 7ನೇ ತಾರೀಕು. ಬಟ್ ಅವತ್ತು ಶುಕ್ರವಾರ ನಮ್ಮ ಮನೆಯವ್ರದ್ದು ಪೇಮೆಂಟ್ ಬರುತ್ತೆ 6ನೇ ತಾರೀಕು. ಸೊ 6ನೇ ತಾರೀಕು ನಾನೇನು ಮಾಡಿದೆ, ಯಾವಾಗಲೂ ನಾನು ಫೋನ್ಪೇಯಲ್ಲಿ ಎಲ್ಲರಿಗೂ ನಾನೇ ದುಡ್ಡು ಸೆಂಡ್ ಮಾಡ್ತಾಯಿದ್ದೆ. ಅವತ್ತು ನಮ್ಮ ಮನೆ ಓನರ್ ಇದ್ದಾರಲ್ಲ, ಅವ್ರದ್ದೇನೋ ಬ್ಯಾಂಕ್ ಪ್ರಾಬ್ಲಮ್ಮು ಅಂತ ಹೇಳಿ ಅವರೇನು ಹೇಳಿದರು, ನಮಗೆ ಕ್ಯಾಶ್ ತಂದು ಕೊಡಿ ಅಂತ ಹೇಳಿದರು. ಸೊ ಕ್ಯಾಶು ಅವರಿಗೆ ತೊಗೊಂಡು ಬರೋಣ ಅಂತ ಇವನು ಹೋಗಿದ್ದ, ನಮ್ಮ ಚಿಕ್ಕ ಮಗ ಹೋಗಿದ್ದ. ಆವಾಗೇನಾಯಿತು, ನಾನು 15,000 ಫಸ್ಟ್ ಹಾಕಿದ್ದೆ ಅವನಿಗೆ. ಅವನೇನು ಮಾಡ್ದ, ಅಂಗಡಿದು ಎಲ್ಲದು ಒಂದೇ ಸರಿ ಕ್ಲಿಯರ್ ಮಾಡ್ಕೊಂಡು ಬರ್ತೀನಿ, ಪದೇ ಪದೇ ನಾನು ಮೇಲೆ ಹತ್ತಿ ಕೆಳಗೆ ಇಳೀಲಿಕ್ಕಾಗಲ್ಲ, ಯಾಕೆಂದರೆ ನಮ್ಮದು 4th ಫ್ಲೋರಲ್ಲಿದೆ ಅಲ್ವಾ. ಸೊ ಹಾಗೆ ಹೇಳ್ದ ಅವನೇ ಸೆಂಡ್ ಮಾಡ್ಕೊಂಡು ಹೋದ. ನಾನು 15,000 ಫಸ್ಟ್ ಹಾಕಿದ್ದೆ, ಆಮೇಲೆ ಇನ್ನು 15,000 ಅವನು ಸೆಂಡ್ ಮಾಡ್ಕೊಂಡು ಹೋದ. ಸೊ ಒಂದೇ ಸರಿ ತೊಗೊಂಡು ಬರ್ತೀನಿ ಅಂತ ಹೇಳಿ. ಅಲ್ಲೇನಾಯಿತು, ಇವನು ದುಡ್ಡು ಡ್ರಾ ಮಾಡಿಕೊಂಡು ಪರ್ಸಲ್ಲಿ ಇಟ್ಕೊಂಡು ಬಂದಿದ್ದಾನೆ. ಅದು ಬ್ಯಾಕ್ ಪ್ಯಾಂಟಲ್ಲಿ ಈ ಥರ ಇಟ್ಕೊಂಡಿದ್ದೇನೋ, ಅದು ಪರ್ಸು ಜಾರಿ ಬಿದ್ದೋಗಿದೆ. ನನಗೆ ಅವಾಗ ರಾತ್ರಿ ಹೇಳಿಲ್ಲ ಅವನು, ಕೊಟ್ಟು ಬಂದ್ಯಾ ಅಂತ ಕೇಳಿದ್ಕೇನು ಏನು ಆನ್ಸರ್ ಮಾಡಿಲ್ಲ. ಅಂಕಲ್, ಅವರು ಓನರ್ ಅಂಕಲ್ ಇಲ್ಲ ಅಂತ ಹೇಳ್ದ. ಸರಿ, ನಾನು ಅಷ್ಟೊಂದು ಅಬ್ಸರ್ವ್ ಮಾಡಿಲ್ಲ, ಆದರೂ ಅವನು ಚಟಪಟ ಮಾಡ್ತಾ ಇದ್ದ. ನಾನು ಆವಾಗಲೇ ಅವನಿಗೆ ಕೇಳಿದೆ, ಯಾಕೋ ಚಟ್ಪಟಿಸ್ತಾ ಇದೀಯಾ, ಏನು ಟೆನ್ಷನು, ಏನು ಹೇಳು ಅಂತ ಹೇಳಿದೆ. ಗಂಡು ಮಕ್ಕಳೇ ಹಾಗೆ ಅಲ್ವಾ. ನನಗಂತೂ ಅವರು ಒಂದು ಸ್ವಲ್ಪ ಎಲ್ಲೂ ಹೊರಗಡೆ ಹೋಗಲ್ಲ, ಅವ್ರಿಗೆ ಯಾರು ಫ್ರೆಂಡ್ಶಿಪ್ ಇಲ್ಲ, ಯಾರು ಫ್ರೆಂಡು ಇಲ್ಲ ಅವರಿಗೆ. ಅವ್ರು 24 hours ಬೇಕಾದ್ರೆ ರೂಮಲ್ಲೇ ಮನೇಲೇ ಇರ್ತಾರೆ, ಬಿಟ್ಟರೆ ಅವ್ರು ಹೊರಗಡೆ ಆ ಫ್ರೆಂಡು ಈ ಫ್ರೆಂಡು ಎಲ್ಲೂ ಇಲ್ಲ. ಆ ಥರದ್ದೇನು ಥಿಂಕ್ ಆಗಲ್ಲ ನನಗೆ. ಬೇರೆ ಏನಾದರೂ ಥಿಂಕ್ ಆಗ್ತಾ ಇರುತ್ತೆ, ಬೇರೆ ಅವ್ರ ಪರ್ಸ್ನಲ್ ಲೈಫ್ ಬಗ್ಗೆ ಯೋಚನೆ ಆಗ್ತಾ ಇರುತ್ತೆ. ಏನು ಮಾಡ್ಕೊಂಡ, ಏನು ಎಂತ ಅಂತ ಹೇಳಿ, ಯಾರ್ದಾರು ಫೋನ್ ಬಂತಾ, ಏನಾರು ಅಂದ್ರ. ಸೊ ಆವಾಗ ಅವನು ರಾತ್ರಿ ಎಲ್ಲ ಹೇಳಿಲ್ಲ ನನಗೆ. ಬೆಳಗ್ಗೆ ಅವನು ಫಸ್ಟು ಡೇ ಕೆಲ್ಸಕ್ಕೆ ಹೋದ. ಅವತ್ತು ನಮ್ಮ ಮನೆಯವರು ಬೆಳಗ್ಗೆ ಇದ್ದರು ಮನೇಲಿ. ಸೊ ಇವನು 7ನೇ ತಾರೀಕು ನನಗೆ ಫೋನ್ ಮಾಡ್ದ 11 ಗಂಟೆಗೆ. ಅವ್ರ ಪಪ್ಪ ಎತ್ತಿದ್ರು ಫೋನು. ಅವ್ರ ಪಪ್ಪ ಎತ್ತು ಕೇಳಿದ್ರು ಏನು ಅಂತ ಹೇಳಿ. ಮಮ್ಮಿ ಕೊಡಿ ಅಂತ ಹೇಳ್ದ. ನಾನು ತೊಗೊಂಡೆ. ಏನಪ್ಪ ಅಂತ ಕೇಳಿದೆ. ಮಮ್ಮಿ ಅಂತ ಹೇಳಿ ಒಂಥರ ಅಳ್ಳಿಕ್ಕೆ ಸ್ಟಾರ್ಟ್ ಮಾಡ್ದೆ. ನಾನು ಕೇಳಿದೆ, ಯಾಕೋ ಏನಾಯಿತು ಹೇಳು ಅಂದ. ಮಮ್ಮಿ ದುಡ್ಡು ಕಳೆದೋಯ್ತು ಮಮ್ಮಿ ರಾತ್ರಿ. ಎಷ್ಟು? ನನಗೆ ಗೊತ್ತಿಲ್ಲ ಇಷ್ಟೆಲ್ಲ ಅಮೌಂಟು ಅಂತ ಹೇಳಿ. ಎಷ್ಟು ಅಂತ ಕೇಳಿದೆ. ಇಲ್ಲ ಮಮ್ಮಿ, ನಾನು 30,000 ಡ್ರಾ ಮಾಡಿಕೊಂಡು ಪರ್ಸಲ್ಲಿ ಇಟ್ಕೊಂಡಿದ್ದೆ, ಪರ್ಸೇ ಬಿದ್ದೋಗಿದೆ ಮಮ್ಮಿ. ನನಗಂತೂ ತಲೆನೇ ಬಂಡೆ ಮೇಲೆ ಬಿದ್ದಂಗೆ ಆಯಿತು. ಏನಪ್ಪ ಹಿಂಗೆ ಹೇಳ್ತಾನೆ, ತಮಾಷೆ ಮಾಡಬೇಡ, ಏನು ಹೇಳು. ಇಲ್ಲ ಮಮ್ಮಿ ಅಂತ ಅಳ್ಳಿಕ್ಕೆ ಸ್ಟಾರ್ಟ್ ಮಾಡ್ದೆ. ಇನ್ನೇನು ಮಾಡೋಕ್ಕಾಗತ್ತೆ ಹೇಳಿ, ಅಷ್ಟು ದೊಡ್ಡ ಮಗನಿಗೆ ಹೊಡೆದು ಬಡ್ದು ಮಾಡೋಕ್ಕಾಗತ್ತಾ? ಕೇಳಿದೆ ನಾನು, ಮತ್ತು ಕೇಳಿದೆ, ತಮಾಷೆ ಮಾಡಬೇಡ ಹೇಳು ಅಂತ ಹೇಳಿದೆ. ಇಲ್ಲ ಮಮ್ಮಿ, ನಿಜವಾಗ್ಲೂ ಹೌದು, ನನಗೆ ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ ಅಂತ ಅಳ್ಳಿಕ್ಕೆ ಸ್ಟಾರ್ಟ್ ಮಾಡ್ದೆ. ನಾನು ಹೇಳಿದೆ, ಸರಿ ಕೆಲಸದಲ್ಲಿದ್ದೀಯಾ, ಮನೆಗೆ ಬಂದಮೇಲೆ ಮಾತಾಡೋಣ ಬಿಡು ಅಂತ ಹೇಳಿದೆ. ಆರಾಮಾಗಿರು, ಆರಾಮಾಗಿ ಕೆಲಸ ಮಾಡು, ಮಧ್ಯಾಹ್ನ ಮನೆಗೆ ಬಂದಮೇಲೆ ಮಾತಾಡೋಣ. ಮಧ್ಯಾಹ್ನ ಮನೆಗೆ ಬಂದ. ನಾನು ಕೇಳಿದೆ, ಏನಾಯಿತು ಹೇಗಾಯಿತು ಅಂತ ಕೇಳಿದೆ. ಇಲ್ಲ ಮಮ್ಮಿ, ನಾನು ದುಡ್ಡು ಡ್ರಾ ಮಾಡಿಕೊಂಡು ಪರ್ಸಲ್ಲಿ ಇಟ್ಕೊಂಡು ಬರಬೇಕಾದ್ರೆ ಅದು ಬ್ಯಾಕು ಜೋಬಲ್ಲಿತ್ತಲ್ವ ಪರ್ಸು, ಅದು ಈ ಥರ ಜಾರು ಹೋಗಿದೆ ಅಂತ ಹೇಳ್ದೆ. ಸಾವಿರಾರು ಜನ ಓಡಾಡೋ ರೋಡಲ್ಲಿ ರಿಟರ್ನ್ ಹೋಗಿ ಹುಡುಕಿದ್ರೆ ಅದು ಸಿಗಲ್ಲ. ಅದಕ್ಕೋಸ್ಕರ ನಾನು ಏನು ಮಾಡೋಕ್ಕಾಗತ್ತೆ ಇವಾಗ? ನಾನು ಏನು ಮಾಡೋಕ್ಕಾಗಲ್ಲ. ಅವನಿಗೆ ಹೊಡೆಯೋಕ್ಕಾಗತ್ತಾ, ಬಡಿಯೋಕ್ಕಾಗತ್ತಾ, ಬೈಯೋಕ್ಕಾಗತ್ತಾ? ಸರಿ, ಟೆನ್ಷನ್ ಮಾಡ್ಕೋಬೇಡ, ಏನು
ಅನ್ನಕ್ಕೆ ನಮ್ಮನೆಯವರಂತೂ ಅವ್ರ ಕಣ್ಣಲ್ಲೇ ನೀರು ಬಂದೋಗಿತ್ತು. ಯಾಕೆ ಅಂತ ಇನ್ನೇನು ಮಾಡೋಕ್ಕಾಗಲ್ಲ. ನಮ್ಮನೆಯವ್ರು ತುಂಬ ಬೇಜಾರು ಮಾಡ್ಕೊಂಡಿದ್ರು. ಅವರಂತೂ ನೀವೇನಾದರೂ ಮಾಡ್ಕೊಳ್ಳಿ, ನನಗೆ ಗೊತ್ತಿಲ್ಲ, ನಾನು ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಎಷ್ಟು ಅಂತ ಯೋಚನೆ ಮಾಡಿ ಮಾಡಿ ಸಾಕಾಗುತ್ತೆ. ಯಾಕಂದರೆ ನಮಗಿಲ್ಲಿ ಯಾರು ಪರಿಚಯದವರು ಇಲ್ಲ. ಅದು 30,000 ಗಟ್ಟಲೆ ಎಲ್ಲ ಯಾರು ಕೊಡ್ತಾರೆ ಹೇಳಿ? ನಮ್ಗೆ ಪರಿಚಯ ಇಲ್ಲ ಏನು ಆಧಾರ ಇದೆ ಅಂಥೇಳಿ 30,000 ರೂಪಾಯಿ ಗಟ್ಟಲೆ ಎಲ್ಲ ಕೊಡ್ತಾರೆ. ಅದೇ ಒಂದು ನಮ್ಗೆ ಟೆನ್ಷನ್ ಆಯಿತು, ಯಾರ ಹತ್ರ ಕೇಳೋದು, ಅದು 1-2 ರೂಪಾಯಿನ ಅಂತ ಹೇಳಿ. ಅಷ್ಟೇ, ಹೋಗಿದ್ದು ದುಡ್ಡು ಹೋಯಿತು, ಕೆಲಸ ಸಿಕ್ತು, ದುಡ್ಡು ಹೋಯಿತು. ಮತ್ತು ಇವಾಗ ಕಂಪನಿಯಲ್ಲೇ, ನಮ್ಮ ಮನೆಯವ್ರ ಕಂಪ್ನಿಯಲ್ಲಿ 6 ಮಂತಿಗೆ ಒಂದು ಟೈಮು ಅಂದರೆ ಅಡ್ವಾನ್ಸ್ ಕೊಡ್ತಾರೆ. ಮಂತ್ಲಿ ಇಷ್ಟು ಅಂತ ಕಟ್ ಮಾಡ್ಕೊತಾರೆ. ಅದರಲ್ಲೇ ಇವಾಗ 30,000 ತೊಗೊಂಡು ಬಂದು ಎಲ್ಲ ಕಡೆ ಒಂದು 30,000 ಲೋನ್ ತೊಗೊಂಡು ಎಲ್ಲ ಕಡೆ ಕೊಟ್ಟಿದ್ದಾಯಿತು. ಯಾಕಂದರೆ ಅವ್ರಿಗೂ ಮಕ್ಕಳಿಗೊಂದು ಟೆನ್ಷನು, ಬೈಯೋದು. ಅದು ನಮ್ಮ ದೊಡ್ಡ ಮಗ ಆದರೆ ಹೆಂಗೋ ಜೋಶಲ್ಲಿ ಇದ್ದುಬಿಡ್ತಾನೆ. ಕಳೆದೋಯ್ತು ಅಂತ ಹೇಳಿದ್ರು ಅವನಿಗೆ ಅಷ್ಟೇನು ಟೆನ್ಷನ್ ಆಗೋಲ್ಲ, ಅವ್ನು ಟೆನ್ಷನ್ನು ಮಾಡ್ಕೊಳಲ್ಲ. ಆ ಥರ ನಾನೇನು ಮಾಡಲಿ, ಹೋಯ್ತು ಅಂತ ಹೇಳಿಬಿಡ್ತಾನೆ. ಬಟ್ ಚಿಕ್ಕವನು ಸ್ವಲ್ಪ ಟೆನ್ಷನ್ ಜಾಸ್ತಿ ಅವನಿಗೆ. ಆ ಥರ ಎಲ್ಲ ಅವನು ಇದು ಮಾಡಲ್ಲ. ಲಾಸ್ಟ್ ಟೈಮು ಅಷ್ಟೇ, ನಮ್ಮ ಮನೆಯಿಂದ ಸ್ವಲ್ಪ ಕ್ರಾಸ್ ಮಾಡಿ ಹೋಗುವಾಗ ಅಲ್ಲಿ ಫ್ಯಾಕ್ಟ್ರಿಗಳೇ ಇರೋದು ತುಂಬ. ಒಂದು 3-4 ಮಂತಲ್ಲೇ ರಾತ್ರಿ 9 ಗಂಟೆಗೆ ಅವನು ಬರಬೇಕಾದ್ರೆ ಮೊಬೈಲಲ್ಲಿ ಮಾತಾಡ್ಕೊಂಡು ಬರ್ತಾಯಿದ್ದ, ಮೊಬೈಲೇ ಕಿತ್ಕೊಂಡು ಹೋಗ್ಬಿಟ್ಟಿದ್ರು. ಈ ಥರ ಎಲ್ಲ ಆಗುತ್ತೆ ಅಲ್ಲಿ. ಬಟ್ ಇದು ದುಡ್ಡು ಕಳೆದೋಗಿರೋದು ಅವ್ನು ಬೇಕಂತ ಮಾಡಿಲ್ಲ. ಅದಕ್ಕೋಸ್ಕರ ಸುಮ್ಮನೆ ಆದರು ನಮ್ಮ ಮನೆಯವರು ಕೂಡ. ಏನು ಮಾಡೋದು, ಇನ್ನು ಮುಂದಾದರೂ ಒಳ್ಳೆ ಬುದ್ಧಿ ಕಲಿಯಲ್ಲಪ್ಪ, ಈ ಥರ ಎಲ್ಲ ಆಗುತ್ತೆ. ಡಿಕ್ಕಿಯಲ್ಲಿ ಇಟ್ಕೊಂಡು ಬರೋ ಗಾಡಿ ಡಿಕ್ಕಿಯಲ್ಲಾದ್ರೂ ಅವನು ಆ ಪರ್ಸನ್ನ ಇಟ್ಕೊಂಡು ಬರ್ಬೋದಾಗಿತ್ತು. ಇಟ್ಕೊಂಡು ಬಂದಿಲ್ಲ. ಏನು ಮಾಡೋದು, ಅದು ನಮ್ಮ ಅದೃಷ್ಟದಿಲ್ಲ ಅನಿಸುತ್ತೆ. ಅದಕ್ಕೋಸ್ಕರ ಹೋಯಿತು. ಇಷ್ಟ ಆಗಿದೆ ಫ್ರೆಂಡ್ಸ್. ಆದರೆ ಅದು 30,000 ರೂಪಾಯಿ ದುಡಿಬೇಕಾದ್ರೆ ನಮ್ಮ ಮನೆಯವರು ಬೆಳಗಿಂದ ಸಂಜೆ ತನಕ ಎಷ್ಟೊಂದು ಕಷ್ಟ ಬೀಳ್ತಾರೆ. ಅದನ್ನೆಲ್ಲ ಮಕ್ಕಳಿಗೆ ಹೇಳಿದ್ದೀನಿ. ಒಂದು ಕ್ಷಣದಲ್ಲಿ ಈ ಥರ ಮಾಡ್ಕೊಂಡು ಬಂದಿದ್ದೀರಾ, ನಿಮ್ಮ ಪಾಪ ಬೆಳಗ್ಗೆಯಿಂದ ಸಂಜೆ ತನಕ ಎಷ್ಟು ಕಷ್ಟ ಬೀಳ್ತಾರೆ ನಮಗೋಸ್ಕರ, ಅದನ್ನೇ ಹೇಳಿದ್ದೀನಿ. ಆಗಿದ್ದಾಗೋಯ್ತು, ಏನು ಮಾಡೋಕ್ಕಾಗಲ್ಲ. ನೀವೆಲ್ಲ ನನಗೆ ಕಮೆಂಟ್ಸಲ್ಲಿ ಧೈರ್ಯ ಹೇಳಿದ್ದೀರಾ, ನೀವು ಕೂಡ ಬೇಜಾರು ಮಾಡ್ಕೊಂಡಿದ್ದೀರಾ. ತುಂಬ ಥ್ಯಾಂಕ್ಸ್ ನಿಮಗೆ. ಹೀಗೇ ನನ್ನ ವಿಡಿಯೋದಲ್ಲಿ ತಪ್ಪಿದರೆ, ಏನೇ ತಪ್ಪಾದ್ರೂ ಹೇಳಿ, ಈ ಥರ ತಪ್ಪು ಮಾಡಬೇಡಿ, ಈ ಥರ ಅಂತ ಹೇಳಿ. ಖಂಡಿತ ನಾನು ನನ್ನ ವೀಡಿಯೋದಲ್ಲಿ ಏನಾದರೂ ತಪ್ಪಿದರೆ ತಿದ್ಕೊತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ. ಬಾಯ್.